ಮಗಳನ್ನು ನೋಡಿ ಫುಲ್ ದಿಲ್ ಖುಷಿಯಾಗಿದ್ದಾರೆ ವಿಜಯಾನಂದ್ ಕಾಶ್ಯಪ್ನವರು. ಆರತಿ ತಟ್ಟೆಗೆ ದುಡ್ಡು ಹಾಕಬೇಡ ಪಪ್ಪ, ಅದರ ಬದಲು ಬಡ ಜನರಿಗೆ ಸಹಾಯ ಮಾಡಿ ಅಂತ ಕಾಶ್ಯಪ್ನವರ ಮಗಳು ಹೇಳಿದ್ದಾರಂತೆ. ನೂತನ ಸಚಿವ ವಿಜಯಾನಂದ್ ಕಾಶ್ಯಪ್ನವರ ಮನೆಗೆ ಆಗಮಿಸಿದ್ದಾರೆ. ಆರತಿ ಎತ್ತಿ ಬರಮಾಡಿಕೊಂಡ ಪತ್ನಿ ವೀಣಾ ಮಗಳು ಸಕ್ಷಮ. ಈ ವೇಳೆ ಪತ್ನಿ ಮಗಳನ್ನು ಕಂಡು ಸರ್ಪ್ರೈಸ್ ಆಗಿದ್ದಾರೆ ವಿಜಯಾನಂದ್ ಕಾಶ್ಯಪ್ನವರವರು. ಬೆಂಗಳೂರಿನಿಂದ ಇಳಕಲ್ಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟಿರುವಂಥ ಪತ್ನಿ ಮತ್ತು ಮಗಳು ಆರತಿ ತಟ್ಟೆಗೆ ದುಡ್ಡು ಹಾಕಲು ಮುಂದಾದಾಗ ವಿಜಯಾನಂದ್ ಅವರ ಮಗಳು, ಪಪ್ಪ ಆರತಿ ತಟ್ಟೆಗೆ ದುಡ್ಡು ಹಾಕಬೇಡಿ, ಅದರ ಬದಲು ಬಡ ಜನರಿಗೆ ಸಹಾಯ ಮಾಡಿ, ಜಿಲ್ಲೆಯ ಅಭಿವೃದ್ಧಿ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ಅಂತ, ದುಡ್ಡು ಬೇಡ ಬಡ ಜನರಿಗೆ ಸಹಾಯ ಮಾಡಿ ಅಂತ ಮಗಳು ಸಕ್ಷಮ ಹೇಳಿದ್ದು. ಇಳಕಲ್ ನಗರದ ಜೋಶಿ ಗಲ್ಲಿಯಲ್ಲಿರುವಂಥ ಇವರ ಮನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ. ಆರತಿ ತಟ್ಟೆಗೆ ದುಡ್ಡು ಹಾಕಬೇಡಿ, ಬಡ ಜನರಿಗೆ ಸಹಾಯ ಮಾಡಿ, ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮ ವಹಿಸಿ ಅಂತ ವಿಜಯಾನಂದ್ ಕಾಶ್ಯಪ್ನವರಿಗೆ ಅವರ ಮಗಳು ಸಕ್ಷಮ ಕಿವಿ ಮಾತನ್ನ ಹೇಳಿದ್ದಾರೆ. ಇಳಕಲ್ಗೆ ಆಗಮಿಸಿದ್ದಂಥ ವಿಜಯಾನಂದ್ ಈ ವೇಳೆ ಪತ್ನಿ ಮತ್ತು ಮಗಳನ್ನು ನೋಡಿ ದಿಲ್ ಖುಷ್ ಆಗಿದ್ದಾರೆ. ನೂತನ ಸಚಿವರಾಗಿಯೂ ಕೂಡ ಈಗ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಮಿನಿಸ್ಟರ್ ಕಾಶಪ್ಪಗೆ ಮಗಳು ಕಿವಿ ಮಾತು ಹೇಳಿರುವಂಥದ್ದು. ಆರತಿ ತಟ್ಟೆಗೆ ದುಡ್ಡು ಹಾಕಲು ಮುಂದಾದಾಗ ಈ ಒಂದು ಸಂದರ್ಭ ಎದುರಾಗುತ್ತೆ. ಆದರೆ ನನಗೆ ದುಡ್ಡು ಬೇಡ, ಬಡ ಜನರಿಗೆ ಸಹಾಯ ಮಾಡಿ ಅಂತ ಮಗಳು ಹೇಳಿರುವಂಥ ಕಿವಿ ಮಾತು ಈಗ ಎಲ್ಲೆಡೆ ವೈರಲ್ ಆಗ್ತಾ. ಈಗಾಗಲೇ ಕಾಶ್ಯಪ್ನವರವರು ಮನೆಗೆ ಹೋಗಿದ್ದು, ಮನೆಯಲ್ಲಿ ಆರತಿ ತಟ್ಟೆ ಮೂಲಕ ಅವ್ರಿಗೆ ಆರತಿ ಎತ್ತುವ ಮೂಲಕ ಬರಮಾಡಿಕೊಳ್ತಾ ಇದ್ದಾರೆ ಪತ್ನಿ ವೀಣಾ ಮತ್ತು ಮಗಳು ಸಕ್ಷಮ. ಈ ವೇಳೆ ತಟ್ಟೆಗೆ ದುಡ್ಡು ಹಾಕೋಕೆ ಹೋಗ್ತಾರೆ ಸಕ್ಷಮಾಗೆ. ಅದಾದ ನಂತರದಲ್ಲಿ ಸಕ್ಷಮ ಅವರು, ಪಪ್ಪ ದುಡ್ಡು ಹಾಕಬೇಡಿ, ಇದೇ ದುಡ್ಡನ್ನು ಬಡ ಜನರಿಗೆ ಸಹಾಯ ಮಾಡಲಿಕ್ಕೆ ಇಟ್ಕೊಳ್ಳಿ, ಅಭಿವೃದ್ಧಿಪಡಿಸಿ ನಮ್ಮ ಕ್ಷೇತ್ರನ ಅಂತ ವಿಜಯಾನಂದ್ ಕಾಶ್ಯಪ್ನವರಿಗೆ ಹೇಳ್ತಾರೆ. ಈ ವೇಳೆ ಮಗಳ ಆ ಮಾತನ್ನು ಕೇಳಿ ಕಾಶ್ಯಪ್ನವರು ಒಂದು ಕ್ಷಣ ಭಾವುಕರಾಗ್ತಾರೆ. ಅದಾದ ನಂತರದಲ್ಲಿ ಊರಿನ ದರ್ಗಾಗೆ ತೆರಳಿ ಅಲ್ಲಿಯೂ ಕೂಡ ನಮಸ್ಕರಿಸಿ ಪ್ರಾರ್ಥನೆ ಮಾಡಿ ಅಲ್ಲಿಂದ ತೆರಳುತ್ತಾರೆ. ಅದರ ಬದಲು ಬಡ ಜನರಿಗೆ ಸಹಾಯ ಮಾಡಿ, ಆರತಿ ತಟ್ಟೆಗೆ ದುಡ್ಡು ಹಾಕಬೇಡಿ ಅಂತ ಮಗಳು ಹೇಳಿದ ಮಾತು ಈಗ ಎಲ್ಲೆಡೆ ವೈರಲ್ ಆಗ್ತಾರೆ. ಸಚಿವರಾದ ಬಳಿಕ ವಿಜಯಾನಂದ ಕಾಶ್ಯಪ್ಪನವರ ಮೊದಲು ಭಾರಿ ಕ್ಷೇತ್ರದಲ್ಲಿ ಭೇಟಿ ನೀಡಿದ ಹಿನ್ನೆಲೆ ಅದ್ದೂರಿಯಾಗಿ ಸ್ವಾಗತ ದೊರಕಿತು. ಇಳಕಲ್ಲ ಪಟ್ಟಣಕ್ಕೆ ಆಗಮಿಸಿದ ಸಚಿವ ವಿಜಯಾನಂದ ಕಾಶ್ಯಪ್ಪನವರ ಹಜರತ್ ಮುರ್ತುಜಾ ಖಾದ್ರಿ ದರ್ಗಾಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ನಂತರ ವಿಜಯ ಮಹಾಂತ ಶ್ರೀಗಳ ಗದ್ದುಗೆಗೆ ತೆರಳಿ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿದರು. ಬಳಿಕ ಕಂಠಿ ವೃತ್ತದಲ್ಲಿ ಪುತ್ಥಳಿಗೆ ಮಾಲಾರ್ಪಣೆ ನೆರವೇರಿಸಿದರು. ಬಳಿಕ ತಮ್ಮ ಗೃಹ ಕಚೇರಿಗೆ ಆಗಮಿಸಿ ಅಧಿಕಾರಿಗಳೊಂದಿಗೆ ಔಪಚಾರಿಕವಾಗಿ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಮಾತನಾಡಿ, ನಾನು ಯಾವುದೇ ದ್ವೇಷ ರಾಜಕೀಯ ಮಾಡುವುದಿಲ್ಲ. ಎಲ್ಲ ಶಾಸಕರನ್ನು, ಬಿಜೆಪಿ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬರ ಪರಿಹಾರ ಬಗ್ಗೆ ರೈತರಿಗೆ ಅನುಕೂಲವಾಗುವಂತೆ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು. ಇದೇ ಸಮಯದಲ್ಲಿ ಬಿಜೆಪಿ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು. ನಂತರ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ ಪರಿಶೀಲನೆಗೆ ಸಚಿವರಾದ ವಿಜಯಾನಂದ ಕಾಶ್ಯಪ್ಪನವರ ಜಿಲ್ಲೆಯ ವಿವಿಧ ಗ್ರಾಮಗಳ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಹಾನಿಗೊಳಗಾದ ಹೆಸರು, ತೊಗರಿ, ಸೂರ್ಯಕಾಂತಿ ಹಾಗೂ ಮೆಣಸಿನಕಾಯಿ ಬೆಳೆಗಳ ಪರಿವೀಕ್ಷಣೆ ಮಾಡಿದರು. ಜಿಲ್ಲೆಯ ಇಳಕಲ್ಲ ತಾಲೂಕಿನ ಹೆರೂರ ಗ್ರಾಮದ ಬೆಳೆದ ತೊಗರಿ, ರಕ್ಕಸಗಿ ಗ್ರಾಮದ ರೈತ ಹುಲಗಪ್ಪ ತಳವಾರ ಅವರ ಜಮೀನಿನಲ್ಲಿ ಬೆಳೆದ ಹೆಸರು ಬೆಳೆ, ಬಾದಾಮಿ ಮತಕ್ಷೇತ್ರ ವ್ಯಾಪ್ತಿಯ ಗುಳೇದಗುಡ್ಡ ತಾಲೂಕಿನ ಬೂದನಗಡ ಗ್ರಾಮದ ಜಮೀನುಗಳಲ್ಲಿ ಬೆಳೆಯಲಾದ ತೊಗರಿ, ಸೂರ್ಯಕಾಂತಿ, ಸಜ್ಜೆ, ಈರುಳ್ಳಿ ಹಾಗೂ ಬಾಗಲಕೋಟೆ ತಾಲೂಕಿನ ಶಿರೂರ ಗ್ರಾಮದ ಜಮೀನಿನಲ್ಲಿ ಬೆಳೆದ ಮೆಣಸಿನಕಾಯಿ ಬೆಳೆಗಳನ್ನು ವೀಕ್ಷಿಸಿ ರೈತರ ಸಮಸ್ಯೆಗಳನ್ನು ಆಲಿಸಿದರು. ಮಳೆಯ ಅಭಾವದಿಂದ ಬೆಳೆಗಳಿಗೆ ಉಂಟಾಗಿರುವ ನಷ್ಟದ ಕುರಿತು ರೈತರಿಂದ ಮಾಹಿತಿ ಪಡೆದು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು.
ಈ ಸಂದರ್ಭದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಮಳೆಯ ಕೊರತೆ ಎದುರಾದ ಸಂದರ್ಭದಲ್ಲಿ ರೈತರಿಗೆ ಬೆಳೆ ನಿರ್ವಹಣೆ, ಪರ್ಯಾಯ ಬೆಳೆ ಹಾಗೂ ನಷ್ಟ ತಗ್ಗಿಸುವ ಕುರಿತು ಸೂಕ್ತ ತಾಂತ್ರಿಕ ಸಲಹೆಗಳನ್ನು ನೀಡುವ ಕೆಲಸವಾಗಬೇಕೆಂದು ಸಚಿವರು ಸೂಚಿಸಿದರು. ಬಾದಾಮಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮೂದಲಗಡ ಗ್ರಾಮದಲ್ಲಿರುವ ಸೂರ್ಯಕಾಂತಿ ಬೆಳೆದ ರೈತರ ಜಮೀನಿಗೆ ಸಚಿವರು ಭೇಟಿ ನೀಡಿದ ಸಂದರ್ಭದಲ್ಲಿ ಬಾದಾಮಿ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ, ಬಾಗಲಕೋಟೆ ಶಾಸಕ ಉಮೇಶ ಮೇಟಿಯವರು ಉಪಸ್ಥಿತರಿದ್ದು ರೈತರಿಗೆ ಉಂಟಾದ ಬೆಳೆ ಹಾನಿಯ ಬಗ್ಗೆ ಮನವರಿಕೆ ಮಾಡಿಕೊಟ್ಟರು. ಮಾಯಿಶ್ಚರ್ ಡೆಫಿಸಿಟ್ ಆಗೋದ್ರಿಂದ ಇಳುವರಿಯಲ್ಲಿ ಕಡಿಮೆ ಮೋರ್ ದೆನ್ 50-60% 10 ಕ್ವಿಂಟಲ್ ಬರುವಂಥದ್ದು 5ರಿಂದ 6. ಈ ಮಳೆ ಆದ್ರೂ ಸರ್ ಮಳೆ ಆಗ್ಲಿಕ್ಕೆ ಅಂದ್ರೆ ಅದು ಇಲ್ಲ, ಅದು ಇಲ್ರಿ ಸುಮ್ಮನೆ ನಾಟಿ ನೋಡ್ರಿ. ಇದು ಏನಾಗತ್ತಂದ್ರೆ ಈಗ ಅವ್ರಿಗೆ ಅಸೂಯೆ ಮನೋಭಾವನೆ ಅಂತ ಹೇಳ್ಬಿಟ್ಟಿದ್ವಿ. ಈ ಅಸೂಯೆ ಮನೋಭಾವನೆ ಇರೋರಿಗೆ ಏನೂ ಮಾಡೋಕ್ಕಾಗಲ್ಲ, ಸುಧಾರ್ಸಕ್ಕಾಗಲ್ಲ. ಹೊಟ್ಟ ಕುದುರೆಯನ್ನ ಏರಿದವನು ಅವನು ಧೀರನೂ ಅಲ್ಲ ಸೂರನೂ ಅಲ್ಲ ಅಂತ ಕೇಳಿದಿರಿ. ಅವ್ನು ಕೊಟ್ಟಿದ್ರು 3 ಬಾರಿ ಈ ಕ್ಷೇತ್ರದ ಶಾಸಕರು. ಅವ್ನ ಮಂತ್ರಿತ್ವಮನ್ನ ಹೋಗ್ಲಿ, ಒಂದು ನಿಗಮದ ಅಧ್ಯಕ್ಷರನ್ನ ಕುದುರೆ ಹತ್ತಕ್ಕ ಬಂದಿಲ್ಲ ಹೋಗಿನ. ನಾಲಾಯ್ಕ್ ಅನ್ನೋದು ಸಹಜವಾಗಿ ಬಾಯಿ ಬರುತ್ತೆ, ನನಗೂ ಬೇಕೀಗ. ನಾನು ಅದನ್ನ ಬಿಟ್ಬಿಟ್ಟಿನಿ. ಈಗ ನಾನು ನಿನ್ನೆ ಪ್ರತಿಜ್ಞೆ ಮಾಡ್ಬಿಟ್ಟಿನಿ, ಸಿಟಿ ಬರಲ್ಲ ಬೇಯಲ್ಲ ಇನ್ಮ್ಯಾಗ. ಏನ್ರಿ ಹಳೋರವ್ರ ಬೇಗಿಲ್ಲ ಬಿಟ್ಬಿಟ್ಟಿನಿ ನಾನೇನು. ಶಾಂತಿಯ ಮಂತ್ರ, ಅಭಿವೃದ್ಧಿ. ಮತ್ತೆ 2028ಕ್ಕೆ ನಾವು ಗೆದ್ದು ಬಂದು ರಾಜ್ಯದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಮಾಡೋದೇ ನಮ್ಮ ಮುಂದಿನ ಗುರಿ. ನೋಡ್ರಿ, ಅದಕ್ಕೆ ಅದರದೇ ಆದ ಕಾನೂನು ಇದೆ. ಇವತ್ತು ಒಬ್ಬ ಸಭಾಪತಿನ ಆಯ್ಕೆ ಮಾಡೋದು ಯಾವ ರೀತಿಯಲ್ಲಿ ಮೆಜಾರಿಟಿಯ ಆಧಾರದ ಮೇಲೆ ಇವತ್ತು ಸಭಾಪತಿ ಆಯ್ಕೆ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಏನು ವಿಧಾನ ಪರಿಷತ್ತಲ್ಲಿ ನಾವು ಹೆಚ್ಚಿನ ಸಂಖ್ಯೆಯನ್ನ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅವರು ಸ್ಥಾನವನ್ನು ಬಿಟ್ಟು ಕೊಡಲೇಬೇಕು. ಅದನ್ನು ಗೌರವ ರೀತಿ ಬಿಟ್ಟರೆ ಒಳ್ಳೆಯದು. ಇಲ್ಲಾಂದ್ರೆ ಏನು ನಿರ್ಧಾರ ತೆಗೆದುಕೊಳ್ಬೇಕು ಕಾನೂನಾತ್ಮಕವಾಗಿ, ಅದು ನಮ್ಮ ವರಿಷ್ಠರು, ನಮ್ಮ ಮುಖ್ಯಮಂತ್ರಿಗಳು ನಿರ್ಧಾರ ತಗೋತಾರೆ. ನೋಡಿ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ತಾವೆಲ್ಲ ಕೇಳಿದ್ರಿ. ಏನು ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನೋದಕ್ಕೆ ನಾನು ಒಬ್ಬ ಉದಾಹರಣೆ. ನನ್ನ ಪ್ರಾರ್ಥನೆನೇ ಇವತ್ತು ಒಬ್ಬ ಸಚಿವನಾಗಿ ಮಾಡಿದೆ. ಆ ಪ್ರಾರ್ಥನೆಯನ್ನು ನಂಬಿದ್ದೀನಿ. ಭಗವಂತನ ಹತ್ರ ಮತ್ತೆ ಯಾರ ಹತ್ರ ಮಾಡಕ್ಕೆ. ಖಂಡಿತವಾಗಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಪಕ್ಷಾತೀತವಾಗಿ, ಅದು BJP ಇರ್ಬೋದು, ಬೇರೆ ಪಕ್ಷದವ್ರು ಇರ್ಬೋದು, ಆ ಎಲ್ಲ ಶಾಸಕರ ಒಂದು ಸಲಹೆಯನ್ನು ತೆಗೆದುಕೊಂಡು ಸಭೆಯನ್ನು ಮಾಡ್ತೀನಿ. ನಾನು ಕರಿತೀನಿ 2 ದಿವಸದೊಳಗೆ. ಇವತ್ತು ಪರಿಶೀಲನೆ ಮಾಡಿ ಅವರು ಬರ್ತಾ ಇದ್ದಾರೆ. ನಮ್ಮ ಶಾಸಕರು ಎಲ್ಲರಿಗೂ ನಾವು ಈಗಾಗಲೇ ಮಾಹಿತಿ ಕೊಟ್ಟಿದ್ವಿ. ಅವರು ಬರ್ತಾರೆ. ಅವ್ರ ವಿಚಾರಗಳನ್ನು ತಿಳ್ಕೊಂಡು ಅಧಿಕಾರಿಗಳು ಏನು ಹೇಳ್ತಾರೆ, ಅಧಿಕಾರಿಗಳು ಎಲ್ಲಾದ್ರೂ ಬಿಟ್ಟಿದ್ರೆ ಯಾರ್ದಾದ್ರು ಕೆಲವಷ್ಟು ಜನಕ್ಕೆ ಏನೋ ಅನ್ಯಾಯ ಆಗಿದ್ರೆ ಅದು ಆಗ್ಬಾರ್ದು ಅಂತಲೇ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಕಾಳಜಿ ವಹಿಸಿ ನೀವೇ ಸ್ವತಃ ನೇರವಾಗಿ ಸ್ಥಳಕ್ಕೆ ಹೋಗ್ರಿ ಅಂತ ಹೇಳಿದ್ದಾರೆ. ಆ ಸ್ಥಳ ಪರಿಶೀಲನೆಯನ್ನು ಮಾಡಿ ನಾನು ವರದಿಯನ್ನು ಕೊಡ್ತೀನಿ. ಕಚ್ಚಾಟ ಏನಿಲ್ಲ, ನನ್ನ ಹತ್ರ ಯಾವುದೇ ಕಚ್ಚಾಟನೂ ಇಲ್ಲ. ನಾನು ಕಚ್ಚಾಟಕ್ಕೂ ಹೋಗಿದ್ದಿಲ್ಲ. ಅವ್ರವರು ಮಾತಾಡ್ಕೊಂಡಿದ್ದಾರೆ. ಅವ್ರಿಗೇನು ನೋವಾಗಿದೋ ಗೊತ್ತಿಲ್ಲ. ನಾವು ಸಹಜವಾಗಿ ಕೆಲವಷ್ಟು ಜನಕ್ಕೆ ಇರ್ತದೆ, ನೋವಾಗತ್ತಂತ ಅವ್ರಿಗೆ. ಅವಕಾಶ ಕೊಟ್ಟಿದೆಯಲ್ಲ ಪಕ್ಷ, ಅದನ್ನು ಹೇಳ್ಬೇಕಲ್ಲ. ಅದನ್ನು ಹೇಳ್ಬೇಕು. ಯಾರ್ಯಾರ ಮೇಲೆ ವಿನಾಕಾರಣ ಏನೋ ದುಡ್ಡಿನ ಆರೋಪ ಮಾಡೋದು 80%. ನಾನು ಕೇಳಿದ್ದೀನಿ, ನಾನೇ ಹೇಳ್ತೀನಿ, 80% ದುಡ್ಡು ತಗೊಂಡೇ ಇವತ್ತು ಸಚಿವ ಸಂಪುಟ ಮಾಡಿದಾರೆ ಅನ್ನೋದು. ಮತ್ತು ಆ ಪಾಪ ನಮ್ಮ ನಾಗೇಂದ್ರ ಬಗ್ಗೆ, ಅವ್ರ ಬಗ್ಗೆ ಕೇಸ್ ಇದೆ, ಅವ್ರ ಬಗ್ಗೆ ಹೆಂಗ್ ಮಾಡಿದ್ರು ಅನ್ನೋದು. ವೇಣುಗೋಪಾಲ್ ಅವ್ರಿಗೆ ಏಕವಚನದಲ್ಲಿ ಮಾತಾಡುವಂಥದ್ದು, ಹುಚ್ಚರು ಅಂತ ಅನ್ನೋದು. ಮೇಲಿಯವರು ಹೈಕಮಾಂಡ್ನವರು ಹುಚ್ಚರು ಅಂದಿದ್ದಾರೆ. ಇವೆಲ್ಲ ಕೇಳಿದ್ದೀನಿ. ಅದಕ್ಕೆ ನಮ್ಮ ವರಿಷ್ಠರು, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅದಕ್ಕೆ ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ನಾನು ಹೇಳ್ತೀನಿ, ಈ ರೀತಿ ಇದು ಏನು ಹೊಸದಲ್ಲ ನಮಗೆ ಜಿಲ್ಲಾದಾಗ. ಇದನ್ನ ಎದುರಿಸ್ಕೊಂತಾನೆ ಬಂದೀವಿ. ನಮ್ಮ ತಂದೆ ಕಾಲದಿಂದ ನಾವು ಮುಂದೂ ಕೂಡ ಎದುರಿಸಕ್ಕೆ ರೆಡಿ ಇದ್ದೀವಿ. ನಾವು ಗಟ್ಟಿಯಾಗಿದ್ದೀವಿ. ಪಕ್ಷ ನಮ್ಮನ್ನು ಗುರುತಿಸಿದೆ. ಪಕ್ಷಕ್ಕೆ ನಾವು ನಿಷ್ಠೆಯಾಗಿ ಇವತ್ತು ಜನರಿಗೋಸ್ಕರ
ಏನು ಜನ ನಮಗೆ ನಿರೀಕ್ಷೆ ಮಾಡಿ ನಮ್ಮನ್ನ ಗುರುತಿಸಿ ಇವತ್ತು ಶಾಸಕರು ಮಾಡಿದ್ದಾರೆ. ಅವ್ರಿಗೋಸ್ಕರ ನಾವು ಏನ್ ಮಾಡ್ಬೇಕು, ಸರ್ಕಾರದಲ್ಲಿ ಆ ಬದ್ಧತೆ ಅರಿವು ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಬಟ್ ಇದು ಯಾವ ರೀತಿಯಾಗಿ ಆಗ್ತಾ ಇದೆ? ಮಂತ್ರಿ ಸ್ಥಾನ ಕೈತಪ್ಪಿದಕ್ಕೆ ಬಾಗಲಕೋಟೆಯಲ್ಲಿ ಬಂಡಾಯ ಜೋರಾಗಿದೆ. ಮಾಜಿ ಸಚಿವ ತಿಮ್ಮಾಪುರ ನಂಜಯ್ಯ ಮಠ್ ಅಸಮಾಧಾನಗೊಂಡಿದ್ದಾರೆ. ತಿಮ್ಮಾಪುರ ನಂಜಯ್ಯ ಮಠ್ ಮಾತಾಡಿದ್ದಾರೆ ಎನ್ನಲಾದಂತ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಸಾಲು ಸಾಲು ಕೇಸ್ ಇದ್ದವರಿಗೆಲ್ಲ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಇವರಿಗೆ ಬುದ್ಧಿ ಇಲ್ಲ ಎಂದಿರುವಂತ ಈ ಇಬ್ಬರು ನಾಯಕರು ನಾಗೇಂದ್ರಗೆ ಮಂತ್ರಿ ಮಾಡಿದ್ದು ಸರಿಯಲ್ಲ ಎಂದ ನಂಜಯ್ಯ ಮಠ. ಅಷ್ಟೇ ಅಲ್ಲ, ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ವಿಚಾರಕ್ಕೂ ಕೂಡ ಖ್ಯಾತೆ. ವಿಜಯಾನಂದ ಕಾಶ್ಯಪ್ನವರಿಗೆ ಉಸ್ತುವಾರಿ ತಪ್ಪಿಸಲು ಪ್ಲಾನ್ ಅನ್ನ ರೂಪಿಸಿಕೊಳ್ತಾ ಇದ್ದಾರೆ. ಕಾಶ್ಯಪ್ನವರಿಗೆ ಈ ಜಿಲ್ಲೆಯ ಉಸ್ತುವಾರಿ ಸಿಗಬಾರದು ಎಂದು ಕಿಡಿಯನ್ನ ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ. ನಮಗೈತೆ ಅವ್ರಿಗೆ ಅವ್ರು ಜಾತ್ರೆ ಮಾಡ್ಕೊಂಡು ಹೋಗ್ಬಿಡ್ತಾರ. ರೋಡ್ ಹೊಟ್ರಿ ಅನಿಸಿರ್ತೀರಲ್ಲ ಅಲ್ಲೇ ಇರ್ತೀನಿ 4-5 ದಿವಸ ಅವ್ರು ಮಂತ್ರಿ ನಾವು ಹೊರಗೆ ಅಡ್ಡಾಡೋದು ಬಿಡುವಂಗಿಲ್ಲ. ಬರ್ರಿ ಮೀಟಿಂಗ್ ಗೀಟಿಂಗ್ ತಪ್ಪಿಸ್ ಮೊದಲಗಟ್ಟೆ ಜಿಲ್ಲಾ ಜಿಲ್ಲಾತು ಹೇಳ್ಬೇಕಂತ ಜಿಲ್ಲಾತು ಅಲ್ಲೇ ಜಿಲ್ಲಾತು ನೀವು ಮಾಡ್ರಿ ಮಿನಿಸ್ಟ್ರಿ ಮಾಡುತ್ತೆ. ಏನ್ರಿ ಮಿನಿಸ್ಟ್ರಿ ಮಾಡುತ್ತೆ ಸರ್ ಅಂತ ನೋಡಿ ಅದನ್ನ ನೋಡ್ಬೇಕಿಲ್ಲ ನಾವು ಕಣ್ಣಿಲಿ ಯಾರು ನೋಡ್ತಾರಲ್ಲ ಏನು ಒಟ್ಟು ಬರ್ದು ಕೊಟ್ಟಿ ಹೋಗಪ್ಪ ಅಂದ್ರೆ ಮಾಡಿದ್ರೆ ಏನ್ ಮಾಡಕ್ ಆಗುದಿಲ್ಲ. ಅಲ್ಲಿ ಒಬ್ಬರು ಇಬ್ಬರು MLA ಯಾವ್ದು ಚಲೋ 4 ಮಂದಿ MLA ಬರ್ದು ಕೊಡ್ತೀನಿ. ಆ ಸಾಕಾಗತ್ತೆ. ನಾವು ಹರಿಪ್ರಸಾದ್ ಮಾತಾಡೋದು, ಶಿವಕುಮಾರ್ ಮಾತಾಡೋದು ನಾವು ಮಾಡ್ತೀವಿ. ಶಿವಕುಮಾರ್ ಹಾಕ್ತೇನೆ ಬರ್ಕೊಡೋದು ಮಾಡ್ಬಿಡಿ ಮೊದಲು. ಯಾಕಂದ್ರೆ ಈಗ ಪ್ರಚಾರ ಮಾಡಿದ್ದೇನೆ ಹೌದ್ರೆ ಚಿನ್ನಕತೆ ನಾನು ಬಿಟ್ಟಿದ್ದೆ 6-7 ತಾರೀಕಿಗೆ ಬಿಟ್ಟೈತೆ ನಮ್ಮ ಅಪ್ಪ ಹೇಳಿದ್ಮೇಲೆ ಅವನು ಹೋಗ್ತಾ ಇಲ್ಲ. ಯಾಕೆ ಬರೋದ ಬರ್ತೀನಿ ಆ ರೀತಿ ಮಾಡಕ್ ನಾಳೆ ಇದರಲ್ಲಿ ಆಡಿಯೋನ ಕಂಪ್ಲೀಟ್ ಆಗಿ ಕೇಳಿಸ್ಕೊಂಡ್ರೆ ನಮ್ಗೊಂದು ಅಂದ್ರೆ ಅವರದ್ದೇ ಆದಂತ ಸೇಮ್ ಅವರದೇ ಧ್ವನಿ ಆದಂತ ಒಂದು ಆಡಿಯೋ, ಅವ್ರದ್ದೇ ಅಂತ ಹೇಳ್ತಿಲ್ಲ, ಎನ್ನಲಾಗ್ತಾ ಇದೆ. ಅವರೇ ಮಾತನಾಡಿರುವಂತ ಆಡಿಯೋ ಅಂತ ಎನ್ನಲಾಗ್ತಾ ಇದೆ. ಹೈಕಮಾಂಡ್ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಈ ಪೇಮೆಂಟ್ ವಿಚಾರಕ್ಕೆ ಮಾತನಾಡಿದ್ದಾರೆ ನೋಡಿ, 70ರಿಂದ 75 ಅಂತ ಆಗಿರೋದಂಗ್ ಕಾಣಿಸುತ್ತೆ ಅಂತ. ಮತ್ತೊಂದು ವಿಚಾರ ಬರುತ್ತೆ, ಪ್ರಾಮಾಣಿಕವಾಗಿ ಇರಿ ಅಂತ ನಾವೇನು ಕನ್ವರ್ಜೇಷನ್ ಆಗಿರುವಂತ ಒಂದು ಆಡಿಯೋ ಇದು ಈಗ ಲಭ್ಯವಾಗಿದೆ. ಬಟ್ ಇದು ಯಾರ ಆಡಿಯೋ, ನಿಜಕ್ಕೂ ಅವರೇ ಮಾತನಾಡಿದ್ದ ಅನ್ನುವಂತ ಕನ್ಫರ್ಮೇಶನ್ ಇಲ್ಲ. ಬಟ್ ಸದ್ಯಕ್ಕೆ ಅವರದೇ ಎನ್ನಲಾದಂತ ವಿಡಿಯೋ ಇಲ್ಲಿ ತೋರಿಸ್ತಾ ಇದೀವಿ. ಬಟ್ ನೋಡಿ, ಇಲ್ಲಿ ಕನ್ವರ್ಜೇಷನ್ ಅನ್ನ ನಾವು ಗಮನಿಸಿದ್ರೆ ಈಗ ಬಿ ನಾಗೇಂದ್ರ ವಿಚಾರಕ್ಕೆ ಮಾತನಾಡಿದ್ರು. ಬಿ ನಾಗೇಂದ್ರ ನೋಡಿ, ವಾಲ್ಮೀಕಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಕೋಟಿ ಹಗರಣದಲ್ಲಿ ಬಿ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ, ನಂತರ ಬಂದು ನ್ಯಾಯ ಅಂತವಂತ ರೀತಿಯಲ್ಲಿ ಮಾತನಾಡಿರುವಂತ ಆಡಿಯೋ. ಆಡಿಯೋ ಬಗ್ಗೆ ಮಾತಾಡೋಕೆ ನಮ್ಮ ಪ್ರತಿನಿಧಿ ಆನಂದ್ ಇದ್ದಾರೆ. ಆನಂದ್, ಏನಿದು ಆಡಿಯೋ ನೋಡೋಣ ಬನ್ನಿ. ಬಾಗಲಕೋಟೆ ಜಿಲ್ಲೆಯ ರಾಜಕೀಯದಲ್ಲಿ ತೀವ್ರವಾಗಿ ಒಂದು ಅಲೆ ಸೃಷ್ಟಿಸುವಂತ ಆಡಿಯೋ ಒಂದು ವೈರಲ್ ಆಗುತ್ತಿದೆ. ಇದು ಏನು ಜಿಲ್ಲಾ ಅಧ್ಯಕ್ಷರಾಗಿರುವಂತಹ SG ನಂಜನಮಠ ಹಾಗೂ ಮಾಜಿ ಸಚಿವರಾಗಿರುವಂತ RB ತಿಮ್ಮಾಪುರ್ ಅವರ ಮಾತುಕತೆ ನಡೆಸಿರುವಂತ ಆಡಿಯೋ ಅಂತ ಹೇಳಲಾಗುತ್ತಿದೆ. ಯಾಕಂದ್ರೆ ಈಗಾಗಲೇ ಏನು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ SG ನಂಜನಮಠ ಸಹ
ಮತ್ತು ಏನು ಮಾಜಿ ಸಚಿವರಾಗಿದ್ದ RB ತಿಮ್ಮಾಪುರ್ ಸಹ ಒಂದು ಆಕಾಂಕ್ಷಿ ಆಗಿದ್ದರು. ಈ ಹಿನ್ನೆಲೆಯಲ್ಲಿ ಏನು DK ಶಿವಕುಮಾರ್ ಅವರ ಸಚಿವ ಸಂಪುಟದ ಏನು ಒಂದು ನೂತನ ಸಚಿವರ ಆದ ಬೆನ್ನಲ್ಲೇ ಈ ಆಡಿಯೋ ಒಂದು ಹೊಸ ರಾಜಕೀಯ ಸಂಚಲನ ಮೂಡಿಸಿದೆ ಅಂತ ಹೇಳ್ಬಹುದು. ಯಾಕೆಂದ್ರೆ ಇದರಲ್ಲಿ ಏನು ಇವರು ಮಾತುಕತೆ ನಡೆಸುವ ಸಂದರ್ಭದಲ್ಲಿ ಇಲ್ಲಿ ಸರಿಯಾಗಿ ಹೈಕಮಾಂಡ್ ಸರಿಯಾಗಿ ಸಚಿವ ಸಂಪುಟ ಸೂಕ್ತ ವ್ಯಕ್ತಿಗೆ ಸ್ಥಾನಮಾನ ನೀಡಿಲ್ಲ. ಇದರಿಂದ ನಮಗೆ ಈ ಸಾರ್ವಜನಿಕ ವಲಯದಲ್ಲಿ ಮಾತನಾಡಬೇಕಾದ್ರೆ, ಸಾರ್ವಜನಿಕ ವಲಯದಲ್ಲಿ ಮುಖ ತೋರಿಸಬೇಕಾದ್ರೆ ನಮಗೆ ತೊಂದರೆ ಉಂಟಾಗುತ್ತದೆ. ಅದು ಅಲ್ಲದೆ ಹೈಕಮಾಂಡ್ ವಿರುದ್ಧ ಸಹ ಇವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದ್ರ ಜೊತೆಗೆ ಏನು ಸ್ಥಳೀಯವಾಗಿ ಏನು ವಿಜಯಾನಂದ ಕಾಶಪ್ಪನವರಿಗೆ ನೀಡಿರುವಂತಹ ಸಚಿವ ಸ್ಥಾನ, ಜೊತೆಗೆ ಏನು B ನಾಗೇಂದ್ರ ಅವರಿಗೆ ಬಳ್ಳಾರಿಯಲ್ಲಿ ನೀಡಿರುವಂತಹ ಸಚಿವ ಸ್ಥಾನ ಬಗ್ಗೆ, ಜೊತೆಗೆ ಇಂಥವ್ರಿಗೆಲ್ಲ ನೀವು ಸಚಿವ ಸ್ಥಾನ ನೀಡಿದ್ದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕೆಟ್ಟ ಹೆಸರು ಬರ್ತದೆ. ಈ ಬಗ್ಗೆ ಹೈಕಮಾಂಡ್ ಯಾಕೆ ವಿವೇಚನೆ ಮಾಡಿಲ್ಲ? ಇದ್ರ ಜೊತೆಗೆ HK ಪಾಟೀಲ್ ಅಂತವ್ರಿಗೆ ಮತ್ತು RB ತಿಮ್ಮಾಪುರ್ ಅಂತವ್ರಿಗೆ ಒಂದು ಸಚಿವ ಸ್ಥಾನ ನೀಡಬೇಕಿತ್ತು. ಇಂಥವರಿಗೆ ಹಿಂದುಳಿದ ನಾಯಕರಿಗೆ ನೀಡಿಲ್ಲ. ಇವರು ಹಿಂದುಳಿದ ದಲಿತರಾಗಿದ್ದು ಸಾಕಷ್ಟು ಒಂದು ಸಂಘಟನೆ ಮಾಡಿದ್ರು ಸಹ ಇವರಿಗೆ ಸೂಕ್ತ ಸ್ಥಾನಮಾನ ನೀಡಿಲ್ಲ ಎಂಬುದ ಒಂದು ಈ ಆಡಿಯೋ ಚರ್ಚೆ ಆಗ್ತಾ ಇದೆ. ಇದು 2 ವಯಸ್ಸು ಮಾತುಕತೆ ಕೇಳಬೇಕಾದ್ರೆ ಸುಮಾರು ಒಂದು 5 ನಿಮಿಷ ಕಾಲ ಇವ್ರ ನಡುವೆ ಚರ್ಚೆ ಆಗಿದೆ. ಈ ಚರ್ಚೆಯಲ್ಲಿ ನೇರವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ವಿರುದ್ಧ ಒಂದು ವಾಗ್ದಾಳಿ ನಡೆಸಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದೊಂದು ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನ ಮೂಡಿಸುವಂತಾಗುತ್ತದೆ. ಈ ಬಗ್ಗೆ ಏನು DK ಶಿವಕುಮಾರ್ ಅವರು ಏನು ಹೇಳ್ತಾರೆ ಮತ್ತು ಈಗಿನ ಹೊಸ ನೂತನವಾಗಿ ಸಚಿವರಾಗಿರುವ ಬಗ್ಗೆ ಏನು ಪ್ರತಿಕ್ರಿಯೆ ಮತ್ತು ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತದೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗೆ. ಆಡಿಯೋ ಬ್ಲಾಸ್ಟ್ ಮಂತ್ರಿ ಕಾಶಪ್ಪನವರ ಕೌಂಟರ್. ಎಸ್, ಆ ವಿಡಿಯೋ ತಿಮ್ಮಾಪುರ್ ಅವರೇ ಮಾತನಾಡಿದ್ದು ನನಗೆ ಗೊತ್ತು. ಸ್ವಪಕ್ಷೀಯರೇ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ. ಇದೊಂದು ಷಡ್ಯಂತ್ರ, ಕುತಂತ್ರದ ರಾಜಕಾರಣ. ಹೀಗೆ ಮಾಡಿ ನಮ್ಮ ತಂದೆಗೂ ಕೂಡ ಉಸ್ತುವಾರಿ ತಪ್ಪಿಸಿದ್ರು. ಈಗ ನನ್ನ ವಿರುದ್ಧ ಕುತಂತ್ರದ ರಾಜಕಾರಣ ಮಾಡ್ತವ್ರೆ. ಸಚಿವ ವಿಜಯಾನಂದ ಕಾಶಪ್ಪನವರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಿಮ್ಮಾಪುರ ನಂಜಯ್ಯನ ಮಠಗೆ ಪಕ್ಷ ಎಲ್ಲಾ ಕೊಟ್ಟಿದೆ. ಸೋತಾಗ MLC ಮಾಡಿ ಸಚಿವರನ್ನಾಗಿ ಮಾಡಿತ್ತು. ಇದನ್ನ ಅರಿತು RB ತಿಮ್ಮಾಪುರ ನಡೆಯಬೇಕಿತ್ತು. ಕಾಂಟ್ರವರ್ಸಿ ಆಡಿಯೋ ಬಗ್ಗೆ ಕಾಶಪ್ಪನವರ್ ಕಿಡಿಯನ್ನ ಕಾರಿದ್ದಾರೆ. ಏನಿಲ್ಲ, ನನ್ನ ಹತ್ರ ಯಾವುದೇ ಕಚ್ಚಾಟನೂ ಇಲ್ಲ, ನಾ ಕಚ್ಚಾಟಕ್ಕೂ ಹೋಗಿದ್ದಿಲ್ಲ. ಅವ್ರವ್ರು ಮಾತಾಡ್ಕೊಂಡಿದ್ದಾರೆ. ಅವ್ರಿಗೇನು ನೋವಾಗಿದೋ ಗೊತ್ತಿಲ್ಲ. ನನಗೆ ಸಹಜವಾಗಿ ಕೆಲವಷ್ಟು ಜನಕ್ಕೆ ಇರ್ತದ, ನೋವಾಗತ್ತಂತ ಅವ್ರಿಗೆ. ಅವಕಾಶ ಕೊಟ್ಟಿದೆಯಲ್ಲ ಪಕ್ಷ, ಅದನ್ನು ಹೇಳ್ಬೇಕಲ್ಲ. ಅದನ್ನು ಹೇಳ್ಬೇಕು. ಯಾರ್ಯಾರ ಮೇಲೆ ವಿನಾಕಾರಣ ಏನೋ ದುಡ್ಡಿನ ಆರೋಪ ಮಾಡೋದು 80%. ನಾನು ಕೇಳಿದೀನಿ, ನಾನೇ ಹೇಳ್ತೀನಿ, 80% ದುಡ್ಡು ತಗೊಂಡೇ ಇವತ್ತು ಸಚಿವ ಸಂಪುಟ ಮಾಡಿದಾರೆ ಅನ್ನೋದು. ಮತ್ತು ಆ ಪಾಪ ನಮ್ಮ ನಾಗೇಂದ್ರ ಬಗ್ಗೆ, ಅವ್ರ ಬಗ್ಗೆ ಕೇಸ್ ಇದೆ, ಅವ್ರ ಬಗ್ಗೆ ಹೆಂಗ್ ಮಾಡಿದ್ರು ಅನ್ನೋದು. ವೇಣುಗೋಪಾಲ್ ಅವ್ರಿಗೆ ಏಕವಚನದಲ್ಲಿ ಮಾತಾಡುವಂಥದ್ದು, ಹುಚ್ಚರು ಅಂತ ಅನ್ನೋದು. ಮೇಲಿಯವರು ಹೈಕಮಾಂಡ್ ಅವರು ಹುಚ್ಚರು ಅಂದಿದ್ದಾರೆ. ಇವೆಲ್ಲ ಕೇಳಿದೀನಿ. ಮುಖ್ಯಮಂತ್ರಿಗಳಿದ್ದಾರೆ, ಅದಕ್ಕೆ ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ನಾನು ಹೇಳ್ತೀನಿ, ಈ ರೀತಿ ಇದು ಏನು ಹೊಸದಲ್ಲ ನಮಗೆ. ಜಿಲ್ಲಾದಾಗ ಇದನ್ನ ಎದುರಿಸ್ಕೊಂತಾನೆ ಬಂದೀವಿ. ನಮ್ಮ ತಂದೆ ಕಾಲದಿಂದ ನಾವು ಮುಂದೂ ಕೂಡ ಎದುರಿಸಕ್ಕೆ ರೆಡಿ ಇದೀವಿ. ನಾವು ಗಟ್ಟಿಯಾಗಿದ್ದೀವಿ. ಪಕ್ಷ ನಮ್ಮನ್ನು ಗುರುತಿಸಿದೆ. ಪಕ್ಷಕ್ಕೆ ನಾವು ನಿಷ್ಠೆಯಾಗಿ ಇವತ್ತು. ಇದು ಹೊಸ ಮುಖ್ಯಮಂತ್ರಿಗಳು ಬಂದಾಗ ಅವ್ರದ್ದಾದ ಕ್ಯಾಬಿನೆಟ್, ಅವ್ರು ಬೇಕಾದಂಥ ಒಂದು ಕ್ಯಾಬಿನೆಟ್ ರಚನೆ ಆಗುತ್ತೆ. ಅದರಲ್ಲಿ ಬೇಸರ ಎಂಥದ್ದು ನಮಗೆ. ನಾನಿಷ್ಟೇ ವಿನಂತಿ ಏನಂದರೆ, ಒಂದು ಮಾತು ನಮಗೆ ಇಲ್ಲ, ನಾವು ಹೊಸಬ್ರು ಕೊಡೋರಿದ್ದೀವಿ, ನೀವು ಹಳಬ್ರು ಬೇಡ ಅಂತಿದ್ರೆ ಒಳ್ಳೇದಿತ್ತು ಅಂತ ನನ್ನ ಭಾವನೆ. ಅದು ಬಿಟ್ಟರೆ ಏನಿಲ್ಲ. ಎಲ್ಲರೂ ಹೊಸ ಟೀಮ್ ಬಂದಿದೆ, ಹೊಸದಾಗಿ ಕೆಲಸ ಮಾಡ್ತಾಯಿದ್ದಾರೆ. ಹೈಕಮಾಂಡ್ ಒಳ್ಳೆ ತೀರ್ಮಾನ ತೆಗೆದುಕೊಂಡಿದೆ. ಎಲ್ಲವೂ ಸರಿ ಇದೆ. ನಾನು ಭಾಳ ಸಲ ಹೇಳಿದ್ದೀನಿ, ನಿನ್ನೆ ಹೇಳಿದ್ದೀನಿ ನಾನು. ನಮಗೂ ಒಂದು ಹೇಳಿದರೆ ಭಾಳ ಖುಷಿ ಇರ್ತಿತ್ತು. ಹೇಳಾರ್ದ ಮಾಡಿದ್ರಲ್ಲ ಪಾಪ. ನಾನೇನು ಮಾತಾಡಿಲ್ಲ. ನೀವು ಆಡಿಯೋ ಕೇಳಿದ್ದೀರಲ್ಲ, ನಾನೇನು ಮಾತಾಡಿಲ್ಲ, ಏನಿಲ್ಲಲ್ಲ. ಅವರೇನು ನಂಜನ ಮಠ ಅವ್ರು ಮಾತಾಡಿದ್ದು ನೀವು ನೋಡಿದ್ದೀರಿ, ನೀವು ಕೇಳಿದ್ರಿ ಅಂತ ತಿಳ್ಕೊತೀನಿ. ನಾನೇನು ಮಾತಾಡಿಲ್ಲ. ನಾನು ಫಸ್ಟು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಅದ್ರಾಗ ಹೈಕಮಾಂಡ್ ಆಗಲಿ ನಮ್ಮ ನಾಯಕರಾಗಲಿ ಹೇಳಿದರೆ ಅದು ನಾನು ವಿರೋಧ ಮಾತನಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಪಕ್ಷದ ಇಮೇಜಿಗೆ ಧಕ್ಕೆ ತರ್ತಕ್ಕಂಥ ವ್ಯಕ್ತಿ ನಾನಲ್ಲ. ನಾನು ಅಂಥದ್ದೇನು ಮಾತಾಡೇ ಇಲ್ಲಲ್ಲ. ನೀವು ನೋಡಿದ್ದೀರಿ, ನಾನೇನು ಮಾತಾಡಿದ್ದೀನ?
ಸುಖ ಸುಮ್ಮನೆ ನನ್ನ ಹೆಸರು ಹೇಳ್ತಾರಲ್ಲ, ಇಟ್ಸ್ ನಾಟ್ ಗುಡ್ ಆಲ್ಸೋ. ಯಾರು ಮಾತಾಡಿದ್ದಾರೆ ಏನಿದ್ದಾರೆ ಅಂತ ತಾವು ನೋಡಿದ್ದೀರಿ. ನಾನೇನು ಮಾತಾಡಿದ್ದೀನಿ ಯಾರು ಹೈಕಮಾಂಡ್ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡಿದ್ದೀನ? ಇಲ್ಲಲ್ಲ. ಸತ್ಯ ಅದು ಯಾರು ಹೇಳಿದಾರೆ? ನಾನು ಹೇಳಿದ್ದೀನ? ನಾನು ಹೇಳಿದ್ದೀನ? ಅಂಥವ್ರು ಯಾರು ಹೇಳಿದಾರೆ? ಯಾರು ಹೇಳಿದ್ರೆ ಅವ್ರಿಗೆ ಕೇಳಿ. ನಾನು ಯಾಕಪ್ಪ ಅದನ್ನು ಉತ್ತರ ಕೊಡಲಿ? ಹಾಂ, ಸಹಜ ಇರುತ್ತಲ್ಲ. ಒಬ್ಬ ನಮ್ಮ ಅಭಿಮಾನಿಗಳು ನಮ್ಮ ಜೊತೆ ಇದ್ದವ್ರಿಗೂ ನಮ್ಮ ಸಾಹೇಬ ಮಂತ್ರಿ ಇರಬೇಕು. ಡೆವಲಪ್ಮೆಂಟ್ ವರ್ಕ್ ಆಗ್ತಿದ್ದವು, ಜಿಲ್ಲೆಯಲ್ಲಿ ಆಗ್ತಿದ್ದವು, ಕ್ಷೇತ್ರದಲ್ಲಿ ಆಗ್ತಿದ್ದವು. ನಾವಿದ್ದಾಗ ಕೆಲವು ಆಲ್ಮಟ್ಟಿ ಇದು ಡಿಸಿಷನ್ ತೆಗೆದುಕೊಂಡು 40 ಲಕ್ಷ ಇರಿಗೇಷನ್ಗೆ, ಒಣ ಬೇಸಾಯಿಗೆ 30 ಲಕ್ಷ, ಮತ್ತು ರನ್ ಫ್ಯಾಕ್ಟ್ರಿ ಬಂದು ಬಿದ್ದದ್ದು ನಾವು ಪ್ರಾರಂಭ ಮಾಡಿದ್ದು. ಇದೆಲ್ಲವೂ ಆ ಭಾಗದ ರೈತರ ಭಾವನೆಗಳಲ್ಲಿದ್ದಾವೆ. ಆದ್ದರಿಂದ ಸಹಜವಾಗಿ ಇಲ್ಲಿದ್ದರೆ ಇನ್ನೂ ಅಭಿವೃದ್ಧಿ ಆಗ್ತಿದ್ದು ಹೋಗ್ತಿದೆ. ಈಗ ಹೆಂಗೆ ಬಂದಿದ್ದಾನೆ ಅವನು ಮಾಡ್ಬೋದಲ್ಲ. ಬಟ್ ಸಹಜವಾಗಿ ನನ್ನ ಜೊತೆ ಇರ್ತಕ್ಕಂಥವ್ರಿಗೆ ನೋವು ಇದ್ದೇ ಇರುತ್ತೆ. ನೀನೇ ಹೇಳಪ್ಪ, ನಾನು ಏನಾರ ಮಾತಾಡಿದ್ರ ಅದ್ರಾಗ ನಾ ಇಂಥದ್ದು ಮಾತಾಡಿರಲ್ರಿ ಸಾಹೇಬ್ರ ಅಂತ ಹೇಳು. ನಾನೇನಾರ ಮಾತಾಡಿದ್ದೀನ? ಹಾಂ, ಏನು ಆರೋಪ? ಅವ್ರು ಎಲ್ಲರ ನೋಡಪ್ಪ, ಹೌದು, ಯಾರು ಪ್ರೂವ್ ಮಾಡಿದಾರ? ಆರೋಪಗಳು ಯಾರ ಮೇಲೆ ಬರೋದಿಲ್ಲ? ಗಾಂಧೀಜಿ ಮೇಲೆ ಬಂದಿಲ್ಲ, ಬಂದಾವಿಲ್ಲ? ಕೆಂಪೇಗೌಡರ ಮೇಲೆ ಬಂದಿಲ್ಲ? ಅವು ಆರೋಪಗಳು ಏನಾರು ನಿಜ ಆದವ? ಸುಖ ಸುಮ್ಮನೆ ಈಗ ನೋಡಿ, ನಾನೇನು ಮಾತಾಡಲಿಲ್ಲ. ತಿಮ್ಮಾಪುರವರು ಹೈಕಮಾಂಡ್ಗೆ ಮಾತಾಡಿದರು, ಹಂಗಂದರು. ಇದೇನಾ ನನ್ನ ಮಾತೇನಾದರೂ ಅದರಲ್ಲಿ? ದಿಸ್ ಈಸ್ ನಾಟ್